ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಈಗೋ, ರಿಗ್ರೆಟ್ ಆ್ಯಂಡ್ ಇನ್ನರ್ ಕಾನ್ಫ್ಲಿಕ್ಟ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಅವರ ಇವತ್ತಿನ ರಾತ್ರಿ ಎನರ್ಜಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಮೊದಲು ತುಂಬ ಈಗೋಸ್ಟಿಕ್ ಆಗಿರುವ ಹಾಗೆ ಇದ್ದರು. ಎಲ್ಲಕ್ಕಿಂತ ಮೊದಲು ಕಾಣಿಸ್ತಾ ಇರುವ ಎನರ್ಜಿ ಕೂಡ ಅದೇ, ತುಂಬ ಈಗೋಸ್ಟಿಕ್. ಎಲ್ಲೋ ಒಂದು ಕಡೆ ಅವರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡುವಂತಹ ವ್ಯಕ್ತಿ, ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಮಾತ್ರ ಡಿಸಿಷನ್ ತಗೊಳ್ಳುವಂತಹ ವ್ಯಕ್ತಿ. ಆದರೆ ಇವತ್ತು ರಾತ್ರಿ ನಿಮ್ಮ ಪಾರ್ಟ್ನರ್ ಅವರ ಎನರ್ಜಿ ಸಂಪೂರ್ಣ ಬೇರೆ ರೀತಿಯಾಗಿದೆ. ರಿಗ್ರೆಟ್, ಗಿಲ್ಟ್, ಸ್ಲೀಪ್ಲೆಸ್ ಮೈಂಡ್ ಎನರ್ಜಿ. ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಪ್ರೈಡ್ ಮತ್ತು ಈಗೋ ತುಂಬಿದ ಎನರ್ಜಿಯಲ್ಲಿದ್ದವರು, ಯಾವಾಗಲೂ ಅವರ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡ್ತಾ ಇದ್ದ ವ್ಯಕ್ತಿ, ಅವರ ಇಷ್ಟದಂತೆ ಮಾತ್ರ ನಡ್ಕೊಳ್ತಾ ಇದ್ದವರು, ಇವತ್ತು ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ನಿಮ್ಮ ಜೊತೆಗೆ ಅವರು ಮಾಡಿರುವ ಪ್ರತಿಯೊಂದು ವಿಷಯಕ್ಕೂ ಈಗ ಅವರಿಗೆ ತುಂಬ ಪೇಯ್ನ್ ಆಗ್ತಾ ಇದೆ, ಡೀಪ್ ಪೇಯ್ನ್ ಫೀಲ್ ಆಗ್ತಾ ಇದೆ. ರಿಲೇಷನ್ಶಿಪ್ ಡ್ಯಾಮೇಜ್ ಎನರ್ಜಿ. ಅವರ ಈಗೋ ಮತ್ತು ಪ್ರೈಡ್ನಲ್ಲಿ ಇದ್ದು ನಿಮ್ಮ ರಿಲೇಷನ್ಶಿಪ್ಪನ್ನು ಅವರೇ ಹಾಳು ಮಾಡ್ಕೊಂಡಿದ್ದಾರೆ. ತುಂಬ ಮಾತುಗಳನ್ನು ಹೇಳಿಬಿಟ್ಟಿದ್ದಾರೆ, ಅಥವಾ ನಿಮ್ಮನ್ನು ಆ ರೀತಿ ಟ್ರೀಟ್ ಮಾಡಿರ್ಬೋದು. ನಿಮಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅನ್ನುವ ಹಾಗೆ, ನೀವು ಅವರ ಲೈಫ್ನಲ್ಲಿ ಮುಖ್ಯ ಅಲ್ಲ ಅನ್ನುವ ಹಾಗೆ ಇಂತಹ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು. ಅಥವಾ ಈಗಲೂ ಅದೇ ರೀತಿ ಮಾಡ್ತಾ ಇರ್ಬೋದು. ನಿಮ್ಮನ್ನು ಇಗ್ನೋರ್ ಮಾಡೋದು, ಡಿಫೆನ್ಸಿವ್ ಆಗಿ ಬಿಹೇವ್ ಮಾಡೋದು, ನಿಮ್ಮ ಕಡೆ ಫೋಕಸ್ ಮಾಡದೇ ಇರೋದು, ಇಂತಹ ಎನರ್ಜಿ ಇದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಈಗಲೂ ಅದೇ ರೀತಿ ನಡೀತಾ ಇರ್ಬೋದು. ಮಿಕ್ಸ್ಡ್ ಫೀಲಿಂಗ್ಸ್ ಎನರ್ಜಿ. ಬಟ್ ಇಲ್ಲಿ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಒಂದು ಕಡೆ ನನಗೇನೂ ಆಗೋದಿಲ್ಲ ನಿಮ್ಮಿಂದ ದೂರ ಇದ್ದು ಅಂತ ಇದ್ದಾರೆ, ನಾನು ಈಗೋದಲ್ಲೇ ಇದ್ದೀನಿ ಅನ್ನೋ ಹಾಗೆ ತೋರಿಸ್ತಾರೆ. ಮತ್ತೊಂದು ಕಡೆ ಒಬ್ಬರೇ ಇದ್ದಾಗ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ಹೊರಗಡೆ ತೋರಿಸುವಂತಹ ಬಿಹೇವಿಯರ್ ಒಂದು ರೀತಿಯದು, ಒಳಗಿನ ಫೀಲಿಂಗ್ ಇನ್ನೊಂದು ರೀತಿಯದು. ಕನ್ಫ್ಯೂಷನ್ ಎನರ್ಜಿ. ಇನ್ನೊಂದು ಕಡೆ ಅವರು ಯಾವ ಡಿಸಿಷನ್ ತಗೊಳ್ಬೇಕು ಅನ್ನೋ ಕನ್ಫ್ಯೂಷನ್ನಲ್ಲೇ ಇದ್ದಾರೆ, ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ನಲ್ಲಿದ್ದಾರೆ. ರಾಂಗ್ ಬಿಹೇವಿಯರ್ ಎನರ್ಜಿ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ ಅವರ ಬಿಹೇವಿಯರ್ ಸರಿಯಾದ ಡೈರೆಕ್ಷನ್ನಲ್ಲಿ ಇಲ್ಲದೇ ಇರ್ಬೋದು. ಮಿಸ್ಸಿಂಗ್ ಯು ಎನರ್ಜಿ. ಅವರು ಇನ್ನೂ ಆ ಯಾವುದೋ ಒಂದು ಸಿಚುವೇಷನಲ್ಲಿ ಸ್ಟಕ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ಮಲ್ಲಿರ್ಬೋದು, ಅಥವಾ ನಿಮ್ಮಿಂದ ದೂರ ಇರ್ಬೋದು. ಆದರೆ ನೀವು ಅವರನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಅವರ ಜೊತೆ ನಿಲ್ತಾ ಇದ್ರಿ, ಅದು ಬೇರೆ ಯಾರಲ್ಲೂ ಅವರಿಗೆ ಸಿಗ್ತಾ ಇಲ್ಲ. ನಿಮ್ಮ ವ್ಯಾಲ್ಯೂ ಸಂಪೂರ್ಣ ಬೇರೆ, ನಿಮ್ಮ ಸ್ಥಾನವನ್ನು ಯಾರೂ ತುಂಬೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ರಿಗ್ರೆಟ್, ಗ್ರೋಯಿಂಗ್ ಸ್ಟ್ರಾಂಗರ್ ಎನರ್ಜಿ. ಅವರು ಮಾಡಿರೋದಕ್ಕೆ ಈಗ ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಫಾರ್ ಗ್ರಾಂಟೆಡ್ ತಗೊಂಡಿದ್ದು, ನಿಮ್ಮನ್ನು ಬಿಟ್ಟು ಹೋಗಿದ್ದು, ನಿಮ್ಮಿಂದ ದೂರ ಆಗಿದ್ದು, ಇದೆಲ್ಲದರ ಬಗ್ಗೆ ಈಗ ಅವರಿಗೆ ತುಂಬ ಪಶ್ಚಾತ್ತಾಪ ಆಗ್ತಾ ಇದೆ. ಪುಲ್ ಟುವರ್ಡ್ಸ್ ಯು ಎನರ್ಜಿ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಫೀಲಿಂಗ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಎಮೋಷನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ ಈಗ ಮೊದಲಿಗಿಂತ ತುಂಬ ಡೀಪ್ ಆಗಿರುವ ಎನರ್ಜಿ ಇದೆ. ಹಿಡನ್ ಫೀಲಿಂಗ್ಸ್ ಎನರ್ಜಿ. ನಿಮಗೆ ಈಗಲೂ ಅವರು ತುಂಬ ಈಗೋಸ್ಟಿಕ್ ಪರ್ಸನ್ ಅಂತ ಅನ್ನಿಸ್ಬೋದು, ಇನ್ನೂ ಈಗೋದಲ್ಲೇ ಇದ್ದಾರೆ ಅನ್ನಿಸ್ಬೋದು. ಯಾಕೆಂದರೆ ಅವರು ಅವರ ಫೀಲಿಂಗ್ಸನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದರಲ್ಲಿ ಇನ್ನೂ ಶ್ಯೂರ್ ಆಗಿಲ್ಲ.
ಅವರ ಮನಸ್ಸಿನಲ್ಲಿ ಇರುವ ಮಾತನ್ನು ಹೇಳಬೇಕಾ ಹೇಳಬಾರ್ದಾ, ಹೇಗೆ ಹೇಳಬೇಕು, ಏನು ಮಾಡಬೇಕು ಅನ್ನೋದರಲ್ಲಿ ಕನ್ಫ್ಯೂಷನ್ ಅನ್ನೋದು ಕಾಣಿಸ್ತಾ ಇದೆ. ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಎಮೋಷನ್ಸ್ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಲಾಂಗ್ ಟರ್ಮ್ ಕನೆಕ್ಷನ್ನಲ್ಲಿ ಇರಬೇಕು. ನಿಮ್ಮ ಜೊತೆ ಇದ್ದರೆ ನಿಜವಾಗ್ಲೂ ಹ್ಯಾಪಿ ಫೀಲ್ ಮಾಡ್ತಾರೆ, ಒಳ್ಳೆಯ ರಿಲೇಷನ್ಶಿಪ್ ಇರುತ್ತೆ ಅನ್ನೋ ರೀತಿ ಈ ಪರ್ಸನ್ ಈಗ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರಿಗೆ ಇರುವ ಕ್ರೇವಿಂಗ್, ಎಮೋಷನ್ಸ್, ಲವ್, ಫೀಲಿಂಗ್ಸ್ ಇದೆಲ್ಲವೂ ಕೂಡ ಬೇರೆ ಎಲ್ಲೂ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಯಾವುದೇ ಪ್ರಾಬ್ಲಮ್ ಅವರ ಲೈಫ್ನಲ್ಲಿ ಇದ್ದರೂ ಕೂಡ ನೀವು ಅರ್ಥ ಮಾಡಿಕೊಂಡ ರೀತಿ, ಅವರನ್ನು ಜಡ್ಜ್ ಮಾಡದೆ ಕೇಳಿಸ್ಕೊಂಡಂತಹ ರೀತಿ, ಅವರಿಗೆ ಕಂಫರ್ಟ್ ಫೀಲ್ ಮಾಡಿಸಿದ ರೀತಿ, ನೀವು ಕೊಟ್ಟ ಪ್ಯೂರ್ ಲವ್ ಇದೆಲ್ಲವೂ ಅವರಿಗೆ ಇನ್ನೆಲ್ಲೂ ಸಿಗ್ತಾ ಇಲ್ಲ. ನಿಮ್ಮ ಪ್ರೆಸೆನ್ಸ್ನಲ್ಲಿ ಅವರು ಯಾವಾಗಲೂ ಪಾಸಿಟಿವ್ ಫೀಲ್ ಮಾಡ್ತಾಯಿದ್ರು. ಅಪ್ರಿಷಿಯೇಷನ್ ಎನರ್ಜಿ, ಹಾಗಾಗಿ ನಿಮ್ಮ ವ್ಯಾಲ್ಯೂ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ನಿಮ್ಮ ಎನರ್ಜಿ ತುಂಬ ಡೀಪಾಗಿ ಫೀಲ್ ಆಗ್ತಾ ಇದೆ. ನೀವು ಸಾಫ್ಟ್ ಹಾರ್ಟೆಡ್ ಪರ್ಸನ್, ನಿಮ್ಮ ಹೃದಯ ತುಂಬ ಕ್ಲೀನ್. ಸೊ ಅವರು ನಿಮ್ಮನ್ನು ತುಂಬ ಹೈ ವ್ಯಾಲ್ಯೂನಲ್ಲಿ ನೋಡ್ತಾ ಇದ್ದಾರೆ, ತುಂಬ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಇದುವರೆಗೂ ಅವರಿಗಾಗಿ ಮಾಡಿದ ಪ್ರತಿಯೊಂದು ವಿಷಯವನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ರಿಯಲೈಸೇಷನ್ ಎನರ್ಜಿ, ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಇರುವ ಫೀಲಿಂಗ್ಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿವರೆಗೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕನ್ಫ್ಯೂಷನ್ ಇವೆಲ್ಲವೂ ನಿಧಾನವಾಗಿ ದೂರ ಆಗ್ತಾ ಇರುವ ಹಾಗೆ ಇದೆ. ಈ ರಿಲೇಷನ್ಶಿಪ್ ಸರಿಯಾ ಅಲ್ವಾ, ನೀವು ಸರಿಯಾದ ವ್ಯಕ್ತಿನ ಅಲ್ವಾ ಅನ್ನೋ ಕನ್ಫ್ಯೂಷನ್ ಈಗ ಕ್ಲಿಯರ್ ಆಗ್ತಾ ಇದೆ. ಯುವರ್ ಇಂಪಾರ್ಟೆನ್ಸ್ ಎನರ್ಜಿ, ಈಗ ಅವರಿಗೆ ಅರ್ಥ ಆಗ್ತಾ ಇದೆ ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ನೀವು ಎಷ್ಟು ವ್ಯಾಲ್ಯೂಬಲ್ ಅನ್ನೋದು, ನೀವು ಎಷ್ಟು ಪಾಸಿಟಿವ್ ಪರ್ಸನ್ ಅನ್ನೋದು, ನಿಮ್ಮ ಪ್ರೆಸೆನ್ಸ್ ಅವರಿಗೆ ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಅನ್ನೋದು. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಈಗ ದೂರ ಆಗ್ತಾ ಇದೆ. ಮೊದಲು ಈ ರಿಲೇಷನ್ಶಿಪ್ ವರ್ತ್ ಇಟ್ ಅಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು, ಆದರೆ ಈಗ ನಿಮ್ಮಂತಹ ವ್ಯಕ್ತಿ ಮತ್ತೊಬ್ಬರು ಅವರ ಲೈಫ್ನಲ್ಲಿ ಬರೋದಿಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಯುವರ್ ವ್ಯಾಲ್ಯೂ ಆ್ಯಂಡ್ ದೇರ್ ರಿಯಲೈಸೇಷನ್ ಎನರ್ಜಿ, ಯಾಕೆಂದರೆ ಈಗ ಅವರು ಒಂದು ವಿಷಯವನ್ನು ಆಳವಾಗಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಅವರಿಗೆ ಸಿಕ್ಕಂತಹ ಲವ್, ರೆಸ್ಪೆಕ್ಟ್, ಕೇರ್, ಸಪೋರ್ಟ್ ಇದೆಲ್ಲವನ್ನು ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿದೆ. ನಿಮ್ಮ ಕಡೆಗೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಹತ್ರ ಬರಬೇಕು ಅನ್ನೋ ಸೆಳೆತ ತುಂಬ ಜಾಸ್ತಿ ಇದೆ. ಆಬ್ಸೆಷನ್ ಆ್ಯಂಡ್ ರಿಯೂನಿಯನ್ ಎನರ್ಜಿ, ಅವ್ರು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಹೇಗೆ ಮಾತಾಡಬೇಕು, ಹೇಗೆ ಶುರು ಮಾಡಬೇಕು, ಹೇಗೆ ಅವರ ಮನಸ್ಸಿನ ಮಾತು ಹೇಳ್ಕೊಳ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಆದರೂ ನಿಮ್ಮ ಬಗ್ಗೆ ಆಬ್ಸೆಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿಮ್ಮ ಜೊತೆಗೆ ಸಮಯ ಕಳಿಬೇಕು, ನಿಮಗೆ ಲವ್ ಕೊಡಬೇಕು, ಅವರ ಎಮೋಷನ್ಸ್ ತೋರಿಸ್ಬೇಕು, ನಿಮ್ಮ ಕೇರ್ ಮಾಡಬೇಕು, ಈ ರಿಲೇಷನ್ಶಿಪ್ಗಾಗಿ ಎಫರ್ಟ್ ಹಾಕಬೇಕು ಅನ್ನೋ ಫೀಲಿಂಗ್ ಅವರೊಳಗಡೆ ಮತ್ತೆ ಮತ್ತೆ ಬರ್ತಾ ಇದೆ. ಪ್ರಾಮಿಸ್ ಆಫ್ಟರ್ ರಿಯೂನಿಯನ್ ಎನರ್ಜಿ, ಯಾವಾಗ ಅವರು ನಿಮ್ಮ ಲೈಫ್ಗೆ ಮತ್ತೆ ಬರ್ತಾರೋ, ಯಾವಾಗ ರಿಯೂನಿಯನ್ ಆಗುತ್ತೋ ಆಗ ಅವರು ನಿಮಗೆ ಪ್ರಾಮಿಸ್ ಮಾಡುವ ಎನರ್ಜಿ ಇದೆ. ನಿಮಗೆ ಸೆಕ್ಯೂರ್ ಲವ್ ಕೊಡುವ ಎನರ್ಜಿ ಇದೆ. ಎಮೋಷನ್ಸನ್ನು ಕೊಡ್ತಾರೆ, ನಿಮಗಾಗಿ ಎಫರ್ಟ್ ಹಾಕ್ತಾರೆ. ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಅವರಿಂದ ಆಗುವ ಎಲ್ಲವನ್ನು ಮಾಡುವ ಎನರ್ಜಿಯಲ್ಲಿದ್ದಾರೆ. ಅವರ ಎನರ್ಜಿ ಸಂಪೂರ್ಣ ಆ ಡೈರೆಕ್ಷನ್ನಲ್ಲಿದೆ. ಕಮಿಟ್ಮೆಂಟ್ ರಿಯಲೈಸೇಷನ್ ಎನರ್ಜಿ, ಈಗ ಅವರಿಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮ ಹತ್ರ ಮತ್ತೆ ಬರಬೇಕಾದ್ರೆ ನಿಮ್ಮ ಎಮೋಷನ್ಸನ್ನು ರೆಸ್ಪೆಕ್ಟ್ ಮಾಡಬೇಕು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ಲವ್ ಕೊಡಬೇಕು. ಇದನ್ನು ಅವರು ಈಗ ರಿಯಲೈಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಈಗ ಬಂದು ಮೊದಲು ಇದ್ದ ಹಾಗೆ ಬಿಹೇವಿಯರ್ ಮಾಡಿದ್ರೆ ನೀವು ಸುಲಭವಾಗಿ ಅವರನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆಂದರೆ ಇಲ್ಲಿವರೆಗೆ ಕಮಿಟ್ಮೆಂಟ್ ಇಶ್ಯೂ ಇತ್ತು ಅಲ್ವಾ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಬರ್ತಲೇ ಇತ್ತು ಅಲ್ವಾ. ಲಾಯಲ್ ಆಗಿರೋದ್ರಲ್ಲಿ, ಹಾನೆಸ್ಟ್ ಆಗಿರೋದ್ರಲ್ಲಿ, ನಿಮ್ಮ ಮಾತಿಗೆ ವ್ಯಾಲ್ಯೂ ಕೊಡೋದ್ರಲ್ಲಿ ಅವರು ಯಾವತ್ತೂ ಹಿಂದೆ ಬಿದ್ದಿದ್ರು. ಚೂಸಿಂಗ್ ಯು ಎನರ್ಜಿ, ಆದರೆ ಈಗ ಅವರು ಮತ್ತೆ ಬಂದರೆ ನಿಮ್ಮ ಮಾತಿಗೆ ವ್ಯಾಲ್ಯೂ ಕೊಡ್ತಾರೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಯಾಕೆಂದರೆ ಈಗ ಅವರಿಗೆ ಒಂದು ವಿಷಯ ಕ್ಲಿಯರ್ ಆಗಿದೆ, ಎಷ್ಟು ದಾರಿಗಳಲ್ಲಿ ಹೋದರೂ ಕೂಡ ಕೊನೆಗೆ ಅವರ ಮನಸ್ಸು ಬಂದು ನಿಲ್ಲೋದು ನಿಮ್ಮ ಹತ್ರನೇ ಅಂತ ಗೊತ್ತಾಗ್ತಾ ಇದೆ. ಬೇರೆ ಯಾವ ದಾರಿ ಅವರಿಗೆ ಕಂಪ್ಲೀಟ್ ಅಂತ ಅನ್ನಿಸ್ತಾ ಇಲ್ಲ, ಬೇರೆ ದಾರಿಯಲ್ಲಿ ಹೋಗೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರೊಳಗೆ ಆ ಎನರ್ಜಿ ಕಾಣಿಸ್ತಾ ಇದೆ, ಅಟ್ರಾಕ್ಷನ್ ಎನರ್ಜಿ ಇದೆ. ಅಂದರೆ ನೀವು ಯಾವ ದಾರಿಯಲ್ಲಿದ್ದೀರೋ, ನೀವು ಎಲ್ಲಿದ್ದೀರೋ ಅದೇ ದಾರಿಯಲ್ಲಿ ಬರಬೇಕು ಅಂತ ಅನ್ನಿಸ್ತಾ ಇದೆ. ಈಗೋ ಬ್ರೇಕಿಂಗ್ ಎನರ್ಜಿ, ನೀವು ತುಂಬ ಟೈಮ್ನಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಇವ್ರು ಯಾವಾಗ ಬರ್ತಾರೆ, ಯಾವಾಗ ಅವರ ಈಗೋ ಬಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ಯಾವಾಗ ಸಾರಿ ಹೇಳ್ತಾರೆ, ಯಾವಾಗ ನನ್ನ ಲವ್ನ ವ್ಯಾಲ್ಯೂ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀರಾ. ಆ ಕಾಯುವ ಸಮಯ ಹೀಗೆ ಮುಗಿತಾ ಇರುವಂತಹ ಎನರ್ಜಿಯಲ್ಲಿದೆ. ಅವರ ಈಗೋ ನಿಧಾನವಾಗಿ ಬ್ರೇಕ್ ಆಗುವಂತಹ ಎನರ್ಜಿಯಲ್ಲಿದೆ. ಇಲ್ಲಿವರೆಗೆ ಅವರು ತುಂಬ ಈಗೋದಲ್ಲಿದ್ದರು, ತುಂಬ ರೂಢಾಗಿ ಬಿಹೇವ್ ಮಾಡಿರ್ಬೋದು. ಈಗ ಬದಲಾಗ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ, ಇಲ್ಲಿವರೆಗೆ ಅವರು ಈಗೋ ತೋರಿಸ್ತಾ ಇದ್ರು, ನಿಮ್ಮ ಹೃದಯಕ್ಕೆ ನೋವು ಕೊಡ್ತಾ ಇದ್ರು, ನಿಮ್ಮ ಫೀಲಿಂಗ್ಸನ್ನು ಇಗ್ನೋರ್ ಮಾಡ್ತಾ ಇದ್ರು. ಆದರೆ ಇನ್ನು ಮುಂದೆ ಆ ರೀತಿಯ ಎನರ್ಜಿ ಇಲ್ಲ. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ನಿಮ್ಮಿಂದ ದೂರ ಇದ್ದಾಗ, ನೀವಿಲ್ಲದೆ ಇದ್ದಾಗ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಈಗ ಅವರಿಗೆ ಗೊತ್ತಾಗಿದೆ. ನಿಮ್ಮ ಜೊತೆ ಇರಬೇಕು, ನೀವಿಲ್ಲದೆ ಇರೋದಕ್ಕೆ ಆಗೋದಿಲ್ಲ, ನಿಮ್ಮಿಂದ ದೂರ ಹೋಗಿ ಇರೋದಕ್ಕೆ ಆಗೋದಿಲ್ಲ. ಅವರಿಗೆ ನಿಮ್ಮ ಪ್ರೆಸೆನ್ಸ್ ಬೇಕು, ನಿಮ್ಮ ಲವ್ ಬೇಕು, ನೀವು ಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ.
ಲಾಂಗ್ ಟರ್ಮ್ ಹ್ಯಾಪಿನೆಸ್ ಎನರ್ಜಿ. ಈಗ ಅವರ ಮನಸ್ಸಿನಲ್ಲಿ ಒಂದು ಆಸೆ ಕಾಣಿಸ್ತಾ ಇದೆ, ನಿಮ್ಮ ಜೊತೆಗೆ ಲಾಂಗ್ ಟರ್ಮ್ ಫ್ಯೂಚರ್ ರಿಲೇಷನ್ಶಿಪ್, ಅದು ಫ್ರೆಂಡ್ಶಿಪ್ ಆಗಿರಬಹುದು ಅಥವಾ ರಿಲೇಷನ್ಶಿಪ್ ಆಗಿರಬಹುದು. ಲಾಂಗ್ ಟರ್ಮಲ್ಲಿ ಈ ರಿಲೇಷನ್ಶಿಪ್ ಇರಬೇಕು, ಅಲ್ಲಿ ಪೀಸ್ ಇರಬೇಕು, ಸ್ಟೆಬಿಲಿಟಿ ಇರಬೇಕು ಅನ್ನೋದು ಥಿಂಕ್ ಮಾಡ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಅವರು ಈಗ ಈ ಕನೆಕ್ಷನನ್ನು ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಮತ್ತು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಇದ್ದರೆ ಅವರ ಲೈಫ್ ಪಾಸಿಟಿವ್ ಆಗಿರುತ್ತೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ಗೆ ಲೈಟ್ ತರುತ್ತೆ ಅನ್ನೋ ಫೀಲಿಂಗ್ ಅವರಿಗೆ ಅರ್ಥ ಆಗ್ತಾ ಇದೆ. ನೋ ಒನ್ ಲೈಕ್ ಯು ಎನರ್ಜಿ. ನೀವು ಅವರಿಗಾಗಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಪಾಸಿಟಿವ್, ಎಷ್ಟು ಒಳ್ಳೆಯ ವ್ಯಕ್ತಿ ಅನ್ನೋದು ಈಗ ಅವರಿಗೆ ಕ್ಲಿಯರ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಎಮೋಷನ್ಸ್ ತುಂಬ ಡೀಪ್ ಆಗಿದೆ. ಅವರು ನಿಮ್ಮ ಜೊತೆಗೆ ರಿಯೂನಿಯನ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಿಮ್ಮಂಥ ವ್ಯಕ್ತಿಯನ್ನು ಅವರು ಎಲ್ಲೆಲ್ಲೂ ಹುಡುಕಿದ್ರು ಕೂಡ ಯಾರಲ್ಲೂ ಅವರು ಕಂಡುಕೊಳ್ಳೋದಿಲ್ಲ. ನಿಮ್ಮ ನೇಚರ್, ನಿಮ್ಮ ಹೃದಯ, ನಿಮ್ಮ ಕೇರ್ ಇದೆಲ್ಲವೂ ಯೂನಿಕ್ ಅನ್ನೋದು ಈಗ ಅವರಿಗೆ ಕ್ಲಿಯರ್ ಆಗ್ತಾ ಇರೋದು. ಬಹುಶಃ ನಿಮಗಿಂತ ಬ್ಯೂಟಿಫುಲ್ ಆಗಿರುವವರನ್ನು ಅವ್ರು ನೋಡಿರ್ಬೋದು, ನಿಮಗಿಂತ ಹ್ಯಾಂಡ್ಸಮ್ ಆಗಿರೋರನ್ನು ನೋಡಿರ್ಬೋದು, ಆದರೆ ನಿಮ್ಮಷ್ಟು ಹೃದಯ, ಇಷ್ಟು ಕ್ಲೀನ್ ಆಗಿರೋ ವ್ಯಕ್ತಿ ಅವರಿಗೆ ಎಲ್ಲೂ ಸಿಕ್ಕಿಲ್ಲ. ಹೊರಗಿನ ಬ್ಯೂಟಿ ಇದ್ದರೂ ಕೂಡ ಒಳಗೆ ಲವ್ ಇಲ್ಲದೇ ಇದ್ದರೆ, ಕೇರ್ ಇಲ್ಲದೇ ಇದ್ದರೆ, ಒಳ್ಳೆಯ ನೇಚರ್ ಅನ್ನೋದು ಇಲ್ಲದೇ ಇದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಒಂದು ದಿನ ಬ್ಯೂಟಿ ಅನ್ನೋದು ಕಡಿಮೆ ಆಗುತ್ತೆ, ಆದರೆ ನಿಮ್ಮ ಟ್ರೂ ಹಾರ್ಟ್, ನಿಮ್ಮ ಪ್ಯೂರ್ ನೇಚರ್, ನೀವು ಇಷ್ಟು ದಿನ ಮಾಡಿದ ಎಲ್ಲ ಒಳ್ಳೆಯದು, ಅದೇ ಈಗ ಅವರನ್ನು ನಿಮ್ಮ ಕಡೆಗೆ ಮತ್ತೆ ಮತ್ತೆ ಎಳಿತಾ ಇದೆ. ಅವರು ನಿಮ್ಮ ಕಡೆಗೆ ಸ್ಟ್ರಾಂಗ್ ಫುಲ್ ಫೀಲ್ ಮಾಡ್ತಾ ಇದ್ದಾರೆ. ಆ ಎಳೆತದಿಂದಲೇ ಮತ್ತೆ ನಿಮ್ಮ ಹತ್ತಿರ ಬರುವ ಎನರ್ಜಿಯಲ್ಲಿದ್ದಾರೆ. ಲಾಂಗ್ ಟರ್ಮ್ ಕನೆಕ್ಷನ್ ಎನರ್ಜಿ. ಅವರಿಗೆ ಈಗ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ, ಲಾಂಗ್ ಟರ್ಮ್ ಕನೆಕ್ಷನ್ ಬೇಕು ಅಂದರೆ ಅದು ನಿಮ್ಮ ಜೊತೆಗೆ ಮಾತ್ರ ಸಾಧ್ಯ. ಈ ರಿಲೇಷನ್ಶಿಪ್ ಇನ್ನೂ ಮುಗ್ದಿಲ್ಲ ಅನ್ನೋ ಎನರ್ಜಿ ಇದೆ. ಇವತ್ತು ಎಲ್ಲವೂ ಮುಗ್ದಿದೆ, ಎಲ್ಲವೂ ದೂರ ಆಗಿದೆ, ಇನ್ನೂ ಏನೂ ಉಳಿದಿಲ್ಲ, ಅಥವಾ ಅವರು ತುಂಬ ರಾಂಗ್ ಪರ್ಸನ್ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬಂದಿರ್ಬೋದು. ಆದರೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗಿದೆ, ಇವತ್ತಿಗೂ ಅವರ ಹೃದಯದಲ್ಲಿ ನೀವು ಇದ್ದೀರಾ, ಅದು ಕೂಡ ಪಾಸಿಟಿವ್ ಪ್ಲೇಸ್ನಲ್ಲಿದ್ದೀರಾ. ಅವರು ನಿಮ್ಮ ಬಗ್ಗೆ ನೆಗೆಟಿವ್ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಪಾಸಿಟಿವ್ ಆಗಿಯೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಯು ಆರ್ ಆಲ್ವೇಸ್ ದೇರ್ ಎನರ್ಜಿ. ಅವರು ಒಂಟಿಯಾಗಿರುವಾಗ, ಅವರ ಲೈಫ್ನಲ್ಲಿ ಏನಾದರೂ ತಪ್ಪಾದಾಗ ಅಥವಾ ಮೂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಅವರ ಜೊತೆ ಯಾರು ಇರ್ತಾಯಿದ್ರು? ನೀವೇ. ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಎಷ್ಟೇ ಅಪ್ಸೆಟ್ ಆಗಿದ್ರೂ ಕೂಡ ನೀವು ಯಾವಾಗಲೂ ಅವರ ಜೊತೆಯಲ್ಲಿದ್ದಿರಿ, ಯಾವಾಗಲೂ ಅವೈಲೇಬಲ್ ಆಗಿದ್ರಿ. ಇದನ್ನೆಲ್ಲ ಅವರು ಈಗ ನೆನಪಿಸ್ಕೊಳ್ತಾ ಇದ್ದಾರೆ, ಇದನ್ನೆಲ್ಲ ಈಗ ಫೀಲ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಡಿಫ್ರೆನ್ಸ್ ಎನರ್ಜಿ. ಒಂದು ವೇಳೆ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಸಿಚುವೇಶನ್ ಇದ್ದರೂ ಕೂಡ ನೀವು ಕೊಟ್ಟಷ್ಟು ಎಮೋಷ್ನಲ್ ಕನೆಕ್ಷನ್ ಎಲ್ಲಿಂದನೂ ಅವರಿಗೆ ಸಿಗ್ತಾ ಇಲ್ಲ. ನೀವು ಕೊಟ್ಟ ಲವ್, ಎಮೋಷನ್ಸ್, ಕೇರ್, ಸಪೋರ್ಟ್ ಅವರಿಗೆ ಎಲ್ಲೂ ಸಿಗ್ತಾ ಇಲ್ಲ. ರಿಗ್ರೆಟ್ ಆಫ್ಟರ್ ಇಗ್ನೋರಿಂಗ್ ಯು ಎನರ್ಜಿ. ನಿಮ್ಮನ್ನು ಇಗ್ನೋರ್ ಮಾಡಿದ್ದು, ನಿಮ್ಮನ್ನು ದೂರ ಮಾಡಿದ್ದು, ನಿಮ್ಮ ಮೇಲೆ ಫೋಕಸ್ ಮಾಡದೇ ಇರೋದು, ಇದೆಲ್ಲದರ ಬಗ್ಗೆ ಅವರಿಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಇಲ್ಲಿವರೆಗೆ ಅವರಿಗೆ ತುಂಬ ಆಪ್ಷನ್ಸ್ ಇದೆ ಅನ್ನೋ ಫೀಲಿಂಗ್ ಇತ್ತು. ನಾನು ಯಾಕೆ ಒಬ್ರಿಗೆ ಟೈಮ್ ಕೊಡಬೇಕು, ನನಗೆ ಇನ್ನೂ ತುಂಬ ಜನ ನನ್ನ ಲೈಫ್ನಲ್ಲಿದ್ದಾರೆ ಅಂತ ಅವರ ಮನಸ್ಸಿನಲ್ಲಿ ಯೋಚನೆ ಇದ್ದಿರ್ಬೋದು. ಅಂದರೆ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅವರ ಕೆಲಸ, ಜಾಬ್ ಇದೆಲ್ಲ ಇದೆ ನನ್ನ ಲೈಫ್ನಲ್ಲಿ, ನಾನು ಯಾಕೆ ಇನ್ನೊಬ್ರಿಗಾಗಿ ಟೈಮ್ ಕೊಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಯೋಚನೆ ಇದ್ದಿರ್ಬೋದು. ಅದೇ ಅವರ ಈಗೋಗೂ ಒಂದು ಕಾರಣ ಆಗಿತ್ತು. ಅವರಿಗೆ ಅವರಲ್ಲಿರುವ ಕ್ವಾಲಿಟೀಸ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು. ನೀವು ಇದ್ದರೂ ಇರದೇ ಇದ್ದರೂ ಅವ್ರಿಗೇನೂ ಆಗೋದಿಲ್ಲ ಅನ್ನೋ ರೀತಿ ಫೀಲ್ ಮಾಡ್ತಾಯಿದ್ರು. ಬಟ್ ಈಗ ಅದೆಲ್ಲವೂ ಡೌನ್ ಆಗ್ತಾ ಇದೆ. ಆ ಫೀಲಿಂಗ್ಸ್ ಅನ್ನೋದು, ಅವರ ಈಗೋ ಅನ್ನೋದು ಡೌನ್ ಆಗ್ತಾ ಇದೆ. ರಿಯಾಲಿಟಿ ಚೆಕ್ ಎನರ್ಜಿ. ಆದರೆ ಈಗ ರಿಯಾಲಿಟಿ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅವರಿಗೆ. ಯಾರಾದರೂ ಅವರನ್ನು ಹರ್ಟ್ ಮಾಡಿದಾಗ ಅಥವಾ ಯಾರು ಅವ್ರ ಜೊತೆ ನಿಜವಾಗಿ ನಿಲ್ಲದೇ ಇದ್ದಾಗ ಅವರಿಗೆ ಸತ್ಯ ಅರ್ಥ ಆಗ್ತಾ ಇದೆ. ಅಟೆನ್ಷನ್ ಕೊಡೋದಕ್ಕೆ ತುಂಬ ಜನ ಸಿಗ್ಬೋದು, ಆದರೆ ನೀವು ಕೊಟ್ಟ ಲವ್, ಕೇರ್, ಅಂಡರ್ಸ್ಟ್ಯಾಂಡಿಂಗ್ ಅದು ಯಾರಿಂದಲೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಈಗ ಅವರು ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅನ್ಹ್ಯಾಪಿ ವಿತೌಟ್ ಯು ಎನರ್ಜಿ. ಒಂದು ವೇಳೆ ಅವರು ಈ ರಿಲೇಷನ್ಶಿಪ್ಪಿಂದ ದೂರ ಆದಮೇಲೆ ಅಲ್ಲಿ ಎಲ್ಲವೂ ಚೆನ್ನಾಗಿದೆ, ದೂರ ಆದಮೇಲೆ ಚೆನ್ನಾಗಿದೆ ಅಂತ ಮೊದಲು ಅವರಿಗೆ ಅನಿಸಿರ್ಬೋದು. ಬಟ್ ಈಗ ಫೀಲ್ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳಿಗೆ ಉತ್ತರ ಅವರೊಳಗೆ ಇದೆ. ಯಾಕೆಂದರೆ ನಿಮ್ಮಿಂದ ದೂರ ಹೋಗಿ ನಿಮ್ಮ ಜೊತೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಕೊಂಡು ಅವರು ಹ್ಯಾಪಿಯಾಗಿಲ್ಲ. ಡೀಪ್ ಸೋಲ್ ಕನೆಕ್ಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ತುಂಬ ಡೀಪ್ ಕನೆಕ್ಷನ್ ಕಾಣಿಸ್ತಾ ಇದೆ. ಅವರ ಮನಸ್ಸು ಮತ್ತೆ ಮತ್ತೆ ನಿಮ್ಮ ಕಡೆಗೆ ಹೋಗ್ತಾ ಇದೆ, ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆ, ನಿಮ್ಮ ಬಗ್ಗೆ ಅವರ ಥಾಟ್ಸ್ ತುಂಬ ಓಡ್ತಾ ಇದೆ. ಸೀಕ್ರೆಟ್ಲಿ ವಾಚಿಂಗ್ ಯು ಎನರ್ಜಿ. ಅವರು ನಿಮ್ಮನ್ನು ಸೀಕ್ರೆಟಾಗಿ ಗಮನಿಸ್ತಾ ಇದ್ದಾರೆ, ನಿಮ್ಮ ಅಪ್ಡೇಟ್ಸ್ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ನೀವು ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನೆಲ್ಲ ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹೊರಗಡೆ ತೋರಿಸ್ದೇ ಇರ್ಬೋದು, ಹೇಳದೇ ಇರ್ಬೋದು, ಆದರೆ ನಿಮ್ಮ ಬಗ್ಗೆ ಅವರಿಗೆ ಕೇರ್ ಇದೆ, ನಿಮ್ಮ ಬಗ್ಗೆ ಕನ್ಸರ್ನ್ ಇದೆ. ಅವರು ತುಂಬ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಸರಿ, ಯಾವುದು ಸರಿಯಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ನಿಧಾನವಾಗಿ ಅವರಿಗೆ ಈಗ ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ನಿಧಾನವಾಗಿ ಆದರೂ ಸತ್ಯ ಅರ್ಥ ಆಗ್ತಾ ಇದೆ. ಹಿಡನ್ ಲವ್ ಎನರ್ಜಿ. ಅವರೊಳಗೆ ನಿಮ್ಮ ಬಗ್ಗೆ ತುಂಬ ಅಫೆಕ್ಷನ್ ಇದೆ. ಇದು ಒನ್ ಸೈಡೆಡ್ ಕನೆಕ್ಷನ್ ಅಲ್ಲ. ಅವರು ಹೊರಗಡೆ ಅವರ ಫೀಲಿಂಗ್ಸನ್ನು ತೋರಿಸ್ತಾ ಇಲ್ಲ ಅಷ್ಟೇ. ಅವರೊಳಗೆ ಇರುವ ಲವ್, ಅಫೆಕ್ಷನ್, ಎಮೋಷನ್ಸ್ ಇವೆಲ್ಲವೂ ಇನ್ನೂ ನಿಮಗಾಗಿಯೇ ಇದೆ.
ಕೆಲವರಿಗೆ ಈ ಕನೆಕ್ಷನ್ ತುಂಬ ಆಳವಾದಂತಹ ಡೀಪ್ ಆದಂತಹ ಸೋಲ್ ಕನೆಕ್ಷನ್ ಅನ್ನುವ ಎನರ್ಜಿ ಇದೆ. ಹಾಗಾಗಿ ನಿಮ್ಮನ್ನು ಸಂಪೂರ್ಣ ಮರೆತು ಮುಂದೆ ಹೋಗೋದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಪ್ರೆಸೆನ್ಸ್ ಇನ್ನೂ ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಲೋನ್ಲಿನೆಸ್ ಎನರ್ಜಿ, ನಿಮ್ಮ ಹೃದಯಕ್ಕೆ ಪೇಯ್ನ್ ಕೊಟ್ಟು ನಿಮ್ಮಿಂದ ದೂರ ಆದಮೇಲೆ ಈಗ ಅವರು ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅವರನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋರು, ಅವರ ಮಾತು ಕೇಳುವವರು, ಅವರಿಗೆ ಎಮೋಷ್ನಲ್ ಸಪೋರ್ಟ್ ಕೊಡುವವರು ನೀವು ಮಾತ್ರ ಇದ್ರಿ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಈಗ ಅವರು ನಿಮ್ಮ ನೆನಪಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್ ಆ್ಯಂಡ್ ಪ್ಯಾಷನ್ ಎನರ್ಜಿ, ಈಗ ಅವರು ನಿಮ್ಮ ಜೊತೆಗೆ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತು ರಿಲೇಷನ್ಶಿಪ್ ಆರಂಭಿಸಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಇರಬೇಕು, ನಿಮಗೆ ಲವ್ ಕೊಡಬೇಕು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು, ನಿಮಗಾಗಿ ಎಫರ್ಟ್ ಹಾಕಬೇಕು. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಲವ್, ಎಮೋಷನ್, ಪ್ಯಾಷನ್ ತುಂಬ ಹೆಚ್ಚಾಗಿರುವ ಎನರ್ಜಿಯಲ್ಲಿದ್ದಾರೆ. ಅವರಿಂದ ಎಷ್ಟು ದೊಡ್ಡ ತಪ್ಪಾಗಿದೆ ಅನ್ನೋದನ್ನು ಅವರು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ನಾನು ಏನು ಮಾಡಿಬಿಟ್ಟೆ ಅನ್ನೋ ರಿಗ್ರೆಟ್ ಅವರನ್ನು ಬಿಡ್ತಾ ಇಲ್ಲ. ಆ್ಯಕ್ಷನ್ ಟುವರ್ಡ್ಸ್ ರಿಯೂನಿಯನ್ ಎನರ್ಜಿ, ಈಗ ಅವರು ನಿಮ್ಮ ಕಡೆಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ರಿಯೂನಿಯನ್ ಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೆ ಪ್ರಾಮಿಸ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದೆ ಲಾಯಲ್ಟಿ ಕೊಡಬೇಕು, ಹಾನೆಸ್ಟಿ ಕೊಡಬೇಕು, ಲವ್ ಕೊಡಬೇಕು, ಎಮೋಷನ್ಸ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗಾಗಿ ಅವರಿಂದ ಆಗುವ ಎಲ್ಲ ಎಫರ್ಟ್ ಹಾಕಬೇಕು ಅನ್ನೋ ನಿರ್ಧಾರ ಅವರೊಳಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಬಹಳ ಬೇಗ ಅವರು ಆ್ಯಕ್ಷನ್ ಜೊತೆಗೆ ನಿಮ್ಮ ಕಡೆಗೆ ಕಾಣಿಸ್ಕೊಳ್ಳುವಂತಹ ಎನರ್ಜಿಯಲ್ಲಿದ್ದಾರೆ. ಸೊ ಇದು ಇವತ್ತಿನ ಈ ವ್ಯಕ್ತಿಯ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.